ಗತವೈಭವ. ಇದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ ದುಷ್ಯಂತ್ ಆಶಿಕಾ ರಂಗನಾಥ್ ಅವರು ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಇಲ್ಲಿ ಸಿಂಪಲ್ ಸುನಿ ನಾಟ್ ಸೋ ಸಿಂಪಲ್ ಅಂದ್ರೆ ದೊಡ್ಡ ಸ್ಕೇಲಲ್ಲಿ ಸಿನಿಮಾನ ತರ್ತಾ ಇದ್ದಾರೆ ಅನ್ನೋ ಐಡಿಯಾ ಇತ್ತು. ಬಟ್ ಟ್ರೈಲರ್ನಲ್ಲಿ ಅದು ಎಲ್ಲರನ್ನ ಒಂದು ಲೆವೆಲ್ಗೆ ಸರ್ಪ್ರೈಸ್ ಮಾಡಿತ್ತು. ಓಕೆ, ಅಂಡ್ ಅವರು ತಮ್ಮ ಝೋನ್ ಅನ್ನ ಬಿಟ್ಟು ಹೊಸದಾಗಿ ಅಂಡ್ ದೊಡ್ಡದಾಗಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಕೂಡ ಆಗಿತ್ತು. ಸೊ ಹಾಗಾಗಿ ಗತವೈಭವ ಸಿನಿಮಾವನ್ನು ನೋಡಿದ ನಮಗೆ ಏನೆಲ್ಲ ಇಂಪ್ರೆಸ್ ಮಾಡ್ತು, ಏನೆಲ್ಲ ಡಿಪ್ರೆಸ್ ಮಾಡ್ತು, ಅಂಡ್ ಸಿನಿಮಾ ಹೇಗಿದೆ ಅನ್ನೋದನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ನಾವು ಮಾಡೋಂತಹ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಅಜ್ಜಿ ತಾತ ನಮ್ಗೆ ಎಷ್ಟೋ ರಾಜ ರಾಣಿಯ ಕಥೆಗಳನ್ನ ನಮ್ಗೆ ಹೇಳಿರ್ತಾರೆ. ಆ ಕಾಲ ಹೇಗೆ ನಡೀತಾ ಇತ್ತು ಅಂತ ನಮ್ಗೆ ತಿಳಿಸಿ ಕೊಟ್ಟಿರ್ತಾರೆ. ಅದನ್ನ ಕೇಳಿದಾಗ ನಮಗೆ ಒಂದು ಇಮ್ಯಾಜಿನೇಷನ್ ತರ ಬಂದಿರುತ್ತೆ. ಅಂಡ್ ಆ ಇಮ್ಯಾಜಿನೇಷನ್ ಸ್ಕ್ರೀನ್ ನ ಮೇಲೆ ತರುವಂತಹ ಕೆಲಸ ಗತವೈಭವ ಮೂವಿ ಅಚ್ಚುಕಟ್ಟಾಗಿ ಮಾಡಿದೆ ಅಂತ ಹೇಳ್ತೀನಿ. ಯೂಶುವಲಿ ಸಿನಿಮಾದಲ್ಲಿ ಒಂದು ಕತೆ ಇರುತ್ತೆ, 2-3 ಕತೆಗಳನ್ನ ಪ್ಯಾರರಲ್ ಆಗಿ ತಗೊಂಡು ಹೋಗಿ ಕೊನೆಗೆ ಕನೆಕ್ಟ್ ಮಾಡಿರುವಂತಹ ಸಿನಿಮಾಗಳನ್ನ ನಾವು ಸಹ ನೋಡಿ ಇರ್ತೀವಿ. ಆದರೆ ಗತವೈಭವ ಈ 2 ವರ್ಗಕ್ಕೆ ಸೇರಲ್ಲ. ಇಲ್ಲಿ ತನ್ನದೇ ಆದಂತಹ ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್ ಇದೆ. ಸ್ಕ್ರೀನ್ ಪ್ಲೇ ತುಂಬಾ ಗ್ರೌಂಡ್ ಬ್ರೇಕಿಂಗ್ ಅಲ್ಲದೆ ಹೋದ್ರೂ ತುಂಬಾ ಯೂನಿಕ್ ಎಲಿಮೆಂಟ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕತೆಗಳಷ್ಟು ಅದರ ಆರಂಭ ಕೊನೆ, ಇಲ್ಲಿನ ಸ್ಟೇಜಿಂಗ್, ಸೊ ಆ ಒಂದು ಫ್ಯಾಕ್ಟರ್ನ ನೀವು ಸಿನಿಮಾ ನೋಡಿ ತಿಳ್ಕೊಳ್ಬೇಕು. ಈ ಮೂವಿ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಇಲ್ಲಿನ ಇಮೋಷನಲ್ ಕೋಶನ್ ಪಾತ್ರಗಳನ್ನ ಸೆಟ್ ಮಾಡೋದ್ರಲ್ಲಿ ಅಂಡ್ ಆ ಪಾತ್ರದ ಹೊರೆಯನ್ನ ನಮ್ಮ ಹೊರೆಯನ್ನಾಗಿ ಫೀಲ್ ಮಾಡಿಸೋ ಪವರ್ ಸಿಂಪಲ್ ಸುನಿ ಅವರಿಗೆ ಇದೆ. ಅಂಡ್ ಇಲ್ಲೂ ಅದು ಕನೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 4 ಕತೆಗಳನ್ನ ಒಳಗೊಂಡಿರುವಂತಹ ಈ ಸಿನಿಮಾದಲ್ಲಿ ಕಲಾವಿದರು ಸೇಮ್ ಇದ್ರು, ಅವರ ಜೀವನ ಅಂಡ್ ಜೀವಿಸ್ತಿರುವಂತಹ ಕಾಲಘಟ್ಟ ಬೇರೆ ಅಂಡ್ ಟೋಟಲ್ ಪಾತ್ರನೇ ಬೇರೆ. ಬಟ್ ಆದರೂ ನಾವು ಕ್ಯಾರೆಕ್ಟರೈಸೇಷನ್ ಇದೆ ಅಂತ ಅರ್ಥ ಮಾಡಿಕೊಳ್ಳಬಹುದು ಡಾರ್ಲಿಂಗ್ಸ್. ಅಂಡ್ ಈ ಕನೆಕ್ಟ್ಗೆ ಇನ್ನೊಂದು ಕಾರಣ ಅಂದ್ರೆ ಲೀಡ್ ಸ್ಟಾರ್ಸ್ಗಳ ಪರ್ಫಾರ್ಮೆನ್ಸ್ ಆಶಿಕ್ ಅಂತ ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ಇದೆ ಅಂದ್ರೆ ತಪ್ಪಾಗಲ್ಲ. ಅವರು ಆಕ್ಟಿಂಗ್ ರೇಂಜ್ ಎಷ್ಟು ವಾಸ್ಟ್ ಆಗಿದೆ ಅನ್ನೋದು ಈ ಸಿನಿಮಾದಿಂದ ಖಂಡಿತ ಪ್ರೂವ್ ಆಗಿದೆ ಗುರುವೆ. ಇನ್ನು ದುಷ್ಯಂತ್ ಅವರು ಕೂಡ ತಮ್ಮ ಪಾತ್ರವನ್ನು ಎಫರ್ಟ್ ಹಾಕಿ ನಿಭಾಯಿಸಿದ್ದಾರೆ. ವಿತ್ ವಾಸ್ ರಿಯಲಿ ಗುಡ್. ಇಲ್ಲಿನ ಫಸ್ಟ್ ಹಾಫ್ ನಮಗೆ ಎಲ್ಲಾ ಡೌಟ್ಸ್ಗಳು ಕನೆಕ್ಟ್ ಆಗಲ್ಲ. ಇದು ಯಾಕೆ ಹಿಂಗೆ ಇರುವ, ಏಕೆ ಇದ್ದಾರೆ, ಹೀಗೆ ಹಲವು ಸಣ್ಣ ಸಣ್ಣ ಗೊಂದಲಗಳು ಹುಟ್ಟು ಹಾಕೊಳ್ತವೆ. ಬಟ್ ಅವೆಲ್ಲದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ರೌಂಡ್ ಆಫ್ ಖಂಡಿತ ಸಿಗುತ್ತೆ. ಅಂಡ್ ಆ ಪಾತ್ರಗಳ ಬರವಣಿಗೆಗೆ ಒಂದು ಲೆವೆಲ್ ಜಾಸ್ತಿನೇ ಎಫರ್ಟ್ ಹಾಕಿದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಿನ ಮೊದಲನೆಯ ಹಾಫ್ ನಲ್ಲಿ ಸ್ವಲ್ಪ ಪೇಷನ್ಸ್ ಖಂಡಿತ ಬೇಕಾಗುತ್ತೆ. ಬಟ್ ಇಲ್ಲಿನ ಸೆಕೆಂಡ್ ಹಾಫ್ ಎಕ್ಸಲೆಂಟ್ ರಿಟರ್ನ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಇಂಟರ್ವೆಲ್ ನಂತರ ಯೂಶುವಲಿ ಸಿನಿಮಾ ಡೀಪ್ ಆಗುತ್ತೆ, ಬಟ್ ಇಲ್ಲಿ ಆಗಿರೋದು ಅದಕ್ಕೆ ವಿರುದ್ಧ. ತುಂಬಾ ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿಸುತ್ತೆ. ಕತೆ ಮುಂದೆ ಸಾಗುತ್ತೆ, ಟ್ವಿಸ್ಟ್ಗಳು ಒಳ್ಳೆ ಟೈಮ್ಗೆ ಬರ್ತವೆ ಅಂಡ್ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಡುವಂತಹ ಎಲ್ಲ ಪ್ರಯತ್ನ ಖಂಡಿತವಾಗ್ಲೂ ಇಲ್ಲಿ ನಡೆದಿದೆ ಅಂಡ್ ಅದು ವರ್ಕ್ ಕೂಡ ಆಗಿದೆ. ಇನ್ನಷ್ಟು ಮಜವಾಗಿ ಎಂಗೇಜಿಂಗ್ ಆಗಿ ಇಡುವಂತಹ ಎಲ್ಲ ಪ್ರಯತ್ನ ಖಂಡಿತವಾಗ್ಲೂ ಇಲ್ಲಿ ನಡೆದಿದೆ ಅಂಡ್ ಅದು ವರ್ಕ್ ಕೂಡ ಆಗಿದೆ. ಇನ್ನಷ್ಟು ಮಜವಾಗಿ ಇಟ್ಟಿರುತ್ತೆ. ಸಿಂಪಲ್ ಸುನಿ ಅವರ ಟ್ರೇಡ್ ವರ್ಕ್ ಮೂಮೆಂಟ್ಸ್ಗಳು, ಅವರದ್ದೇ ಒಂದು ದಾಟಿಯಲ್ಲಿ ಡೈಲಾಗ್ಸ್ಗಳಿದೆ ಅಂಡ್ ಆ ಡೈಲಾಗ್ಸ್ಗಳನ್ನ ಪ್ಲೇಸ್ ಮಾಡೋದ್ರಲ್ಲಿ ಅದು ಸಣ್ಣ ಮಟ್ಟದಲ್ಲಿ ಮಜಾ ಕೊಡ್ತವು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಎಡಿಟಿಂಗ್ ಅಂಡ್ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಆಡಿಯನ್ಸ್ ಅನ್ನ ತನ್ನೊಳಗೆ ಮುಳುಗಿಸಿಕೊಳ್ಳುವಂತಹ ಪವರ್ ಅನ್ನು ಅವು ಖಂಡಿತವಾಗ್ಲೂ ಹೊಂದಿವೆ ಅಂಡ್ ಅದರ ಜಡ್ಜ್ಮೆಂಟ್ ಕೂಡ ಪ್ರೆಷನ್ಸ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ಮೂವಿನಲ್ಲಿ ವಿಜುವಲ್ ನಮ್ಮನ್ನ ಸೆಳೆಯುವಂತಹ ದೃಶ್ಯಗಳು ತುಂಬಾನೇ ಇದಾವೆ. ಸಿಂಪಲ್ ಆಗಿ ಅಂತೂ ಖಂಡಿತ ಇಲ್ಲ. ಇಲ್ಲಿ ದೊಡ್ಡ ಸ್ಕೇಲ್ ದೊಡ್ಡ ವಿಷನ್ ಖಂಡಿತ ಇದೆ. ಇಲ್ಲಿ ಮೇಜರ್ ಡ್ರಾಬ್ಯಾಕ್ಸ್ ಆಗಿಲ್ಲ ಅಥವಾ ಇನ್ ಮೈ ಎಕ್ಸ್ಪೀರಿಯನ್ಸ್ ಅನ್ನ ಹಾಳು ಮಾಡುವಂತಹ ಫ್ಯಾಕ್ಟರ್ಸ್ಗಳು ಅಷ್ಟಾಗಿ ಏನಿಲ್ಲ.
ಬಟ್ ಹಲವಾರು ಕಡೆ CG ಮತ್ತು VFX ಕ್ವಾಲಿಟಿ ಇನ್ನೂ ಬೆಟರ್ ಆಗಿರಬಹುದಾಗಿತ್ತು. ಟ್ರೈಲರ್ನಲ್ಲೂ ಈ ಫೀಲಿಂಗ್ಸ್ ಬಂದಿತ್ತು. ಬಟ್ ಎನಿವೇಸ್ ಕತೆ ಅಷ್ಟು ಚೆನ್ನಾಗಿ ಹೋಗಬೇಕಿದ್ರೆ ಅದು ನಮ್ಮ ಗಮನಕ್ಕೆ ಅಷ್ಟಾಗಿ ಬರಲ್ಲ. ಆ್ಯಂಡ್ ಇದು ನಿಮಗೆ ನೋಟಿಸ್ ಆಗದೆ ಕೂಡ ಇರಬಹುದು. ಅಫ್ಕೋರ್ಸ್ ಇಲ್ಲಿನ ಫಸ್ಟ್ ಹಾಫ್ ಮೆಲ್ಲಗೆ ಸಾಗುತ್ತೆ, ನಮ್ಮ ತಾಳ್ಮೆಯನ್ನ ಟೆಸ್ಟ್ ಮಾಡುತ್ತೆ. ಆ ಪಾಸಿಟಿವ್ಗಳು ಇನ್ನೂ ಬೆಟರ್ ಆಗಿ ಹೇಳೋದಾದ್ರೆ ಇನ್ ಮೈ ಒಪಿನಿಯನ್ ಪ್ರಕಾರ ಇದೊಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಮಜಾ ಕೊಡುವಂತಹ ಸಿನಿಮಾ ಅಂತ ಹೇಳ್ತಾ ಇದಾಗಿತ್ತು ನಮ್ಮ ಗತ ವೈಭವ ಮೂವಿಯ ರಿವ್ಯೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಮರ್ಯಾದೆ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.